ನಿನ್ನ ಮಕ್ಕಳಿಗೆ ಬಿಡುಗಡೆ, ನಿನಗೆ ಬಿಡುಗಡೆ, ನಿನ್ನ ಕುಟುಂಬ ಬಿಡುಗಡೆ, ನಿನ್ನ ಕಾಂದನಿಗೆ ಬಿಡುಗಡೆ. ಪ್ರಾರ್ಥನೆಯಲ್ಲಿ ಬಿಡುಗಡೆ ಉಂಟು, ಪ್ರಾರ್ಥನೆಯಲ್ಲಿ ಸ್ವಸ್ಥತೆ ಉಂಟು, ಪ್ರಾರ್ಥನೆಯಲ್ಲಿ ಆಗಲಾರದ ಕಾರ್ಯಗಳು ಆಗಲಿಕ್ಕೆ ಸಾಧ್ಯ. ಮಾಡೋದು ಒಂದೇ ಕೆಲಸ. ಲೋಕನ ಬರೆದ ಸುವಾರ್ತ 18ನೇ ಅಧ್ಯಾಯ 1ನೇ ವಚನ ದೇವ್ರು ಹೇಳ್ತಾನೆ. ಏನಂತ ಹೇಳ್ತಾರಂದ್ರೆ, ಬೇಸರ ಇಲ್ಲದೆ, ನಿಮಗೆ ಬೇಸರ ಇಲ್ಲದೆ ನೀವೇನ್ ಮಾಡಬೇಕು? ಪಾತ್ರೆಯನ್ನು ಮಾಡ್ಬೇಕಂತ ಹೇಳ್ತಾ ಇರ್ತಾನೆ. ಹಲ್ಲಲ್ಲೆಲೂಯಾ. ಈ ವಿಷಯ ಇವತ್ತು ನಾವು ಕಲಿಯೋ ಉದ್ದೇಶವೇನು ಕಲಿತಾ ಇದ್ದಂತ ನೋಡುವಾಗ ಪ್ರಾರ್ಥನೆ ವಿಷಯನ ನಾವು ಕಲಿತಾ ಇದ್ದೇವೆ. ಇವಾಗ ನನ್ನ ಮುಂಜಾನೆ ಪ್ರಾರ್ಥನೆ ಮಾಡಿದೀನಿ ಬಿಡಪ್ಪ, ಆಯ್ತು, ನಮ್ಮ ಮಧ್ಯಾಹ್ನ ಯಾಕೆ ನನ್ನ ಪ್ರಾರ್ಥನೆ ಮಾಡಬೇಕು? ಸಾಯಂಕಾಲ ಪ್ರಾರ್ಥನೆ ಮಾಡಿದೀನಿ ಬಿಡಪ್ಪ, ಮತ್ತೆ ಯಾಕೆ ಪ್ರಾರ್ಥನೆ ಮಾಡಬೇಕು? ಆಯ್ತು, ಆ ಸಂಡೆ ಚರ್ಚಿಗೆ ಓದಿನಲ್ಲಪ್ಪ, ಮತ್ತೆ ಇನ್ನೊಂದು ಯಾಕೆ ಮತ್ತೆ ಚರ್ಚಿಗೆ ಹೋಗ್ಬೇಕು? ಈ ಶುಕ್ರವಾರ ಓದಿನಲ್ಲ, ಮತ್ತೆ ಸಂಡೆ ಯಾಕೆ ಹೋಗ್ಬೇಕು ನಾನು? ಈ ರೀತಿಯಾಗಿ ನೀವು ಇರಬೇಡ್ರಿ. ದೇವ್ರು ಹೇಳ್ತಾನೆ, ನಾವು ಬರೋದು ಉದ್ದೇಶವೇನೆಂದ್ರೆ, ಆಲಯಕ್ಕೆ ಸೇರ್ಕೊಂಡು ಬರೋ ಉದ್ದೇಶ ಏನಂದ್ರೆ ಪ್ರಾರ್ಥನೆ ಮಾಡ್ಲಿಕ್ಕೆ ಬರ್ತೀವಿ. ಎದಕ್ಕೆ ಬರ್ತೇವೆ? ಪ್ರಾರ್ಥನೆ ಮಾಡ್ಲಿಕ್ಕೆ ಬರ್ತೀವಿ. ಅದೇ ರೀತಿಯಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ನೀವು ಬೇಸರ ಇಲ್ಲದೇನೆ ಪ್ರಾರ್ಥನೆ ಮಾಡ್ರಿ. ಬೇಸರ ಇಲ್ಲದೆ ಪ್ರಾರ್ಥನೆ ಮಾಡುವಾಗ ಅದು ಯಾರಿಗೆ ಲಾಭ? ನಿನಗೆ ಲಾಭ, ನಿನ್ನ ಕುಟುಂಬಕ್ಕೆ ಲಾಭ, ನಿನ್ನ ಮಕ್ಕಳಿಗೆ ಲಾಭ, ನಿನ್ನ ಮಕ್ಕಳಿಗೆ ಬಿಡುಗಡೆ, ನಿನಗೆ ಬಿಡುಗಡೆ, ನಿನ್ನ ಕುಟುಂಬ ಬಿಡುಗಡೆ, ನಿನ್ನ ಕಾಂದನಿಗೆ ಬಿಡುಗಡೆ. ಹಲ್ಲಲ್ಲೆಲೂಯಾ. ಅದೇ ರೀತಿಯಾಗಿ ನಮ್ಮ ದೇವರ ಆಶ್ಚರ್ಯಕಾರ ಮಾಡೋ ದೇವರಾಗಿದ್ದಾನೆ. ಏನು ಮಾಡಿದ್ದಾನೆ? ಆಶ್ಚರ್ಯಕಾರ್ಯಗಳು ಮಾಡನಾಗಿದ್ದಾನೆ. ಯಾವ್ದ್ರಿಂದ ಸಾಧ್ಯವಾಯಿತು? ಪ್ರಾರ್ಥನೆಯಿಂದ. ಹಲ್ಲಲ್ಲೆಲೂಯಾ. ಕರ್ತನಿಗೆ ನಾವು ಚಪ್ಪಾಳೆ ತಟ್ಟೆ ಮಹಿಮೆ ಸಲ್ಲಿಸೋಣ. ಎದರಿಂದ ಸಾಧ್ಯವಂತ ನೋಡುವಾಗ ಪ್ರಾರ್ಥನೆಯಿಂದ. ಪ್ರಾರ್ಥನೆಯಲ್ಲಿ ಬಿಡುಗಡೆ ಉಂಟು, ಪ್ರಾರ್ಥನೆಯಲ್ಲಿ ಸ್ವಸ್ಥತೆ ಉಂಟು, ಪ್ರಾರ್ಥನೆಯಲ್ಲಿ ಆಗಲಾರದ ಕಾರ್ಯಗಳು ಆಗಲಿಕ್ಕೆ ಸಾಧ್ಯ. ಯಾವುದಾದ್ರೂ ತೊಂದರೆ ಬಂದ್ರು, ಯಾವುದಾದ್ರೂ ಪ್ರಾಬ್ಲಮ್ ಬಂದ್ರು ಕೂಡ ನೀವೇನು ಮಾಡಬೇಡ್ರಿ, ದುಡ್ಡು ಇಷ್ಟು ತಗೊಂಡೋಗಿ ದೇವ್ರ ಮುಂದೆ ಇಡಬೇಡ್ರಿ. ನೀವು ಇಷ್ಟು ಬಂಗಾರ ಬೆಳ್ಳಿ ತಗೊಂಡೋಗಿ ಆಸ್ತಿ ತಗೊಂಡು ದೇವ್ರ ಮುಂದೆ ಇಡಬೇಡ್ರಿ. ಮನಕಾಲಕ್ಕೆ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ರಿ. ಅದರಲ್ಲೇ ದೇವರು ಅದ್ಭುತ ಮಾಡ್ತಾನೆ. ಏನು ಮಾಡ್ತಾನೆ? ಅದ್ಭುತವನ್ನು ದೇವರು ಮಾಡೋ ದೇವರಾಗಿದ್ದಾನೆ. ಹಲ್ಲಲ್ಲೆಲೂಯಾ. ಮನುಷ್ಯರಿಗೆ ಅಸಾಧ್ಯವಾದ ಕೆಲಸವನ್ನು ಆತನ ಮಾಡಲಿಕ್ಕೆ ಎಲ್ಲವನ್ನು ಸಾಧ್ಯ ಸಮಸ್ತವಾತರಿಂದ ಸಾಧ್ಯ. ಆ ಒಂದು ಪ್ರಾಂತದಲ್ಲಿ, ಆ ಒಂದು ಊರಿನಲ್ಲಿ ಯಾರಿದ್ರಂತೆ? ಒಬ್ಬ ಮನುಷ್ಯ ಇದ್ದನು. ಯಾರಿದ್ದನು? ಮನುಷ್ಯ. ಆತನು ಮನುಷ್ಯರಿಗೆ ಎದುರ್ತಾ ಇದ್ದಿಲ್ಲ ಅಂತ ದೇವ್ರ ವಾಕ್ಯ ಹೇಳ್ತಾರೆ. ನಾನು ಹೇಳ್ತಾ ಇಲ್ಲ. ಆದರೂ ದೇವ್ರಿಗೆ ಕೂಡ ಎದುರೋನಲ್ಲ ಅಂತ. ಮನುಷ್ಯರಿಗೆ ಎದುರೋನಲ್ಲ, ದೇವರಿಗೆ ಎದುರೋನಲ್ಲ. ಅದೇ ಊರಿನಲ್ಲಿ, ಅದೇ ಪ್ರಾಂತದಲ್ಲಿ ಒಬ್ಬ ವ್ಯಕ್ತಿ, ದೊಡ್ಡ ವ್ಯಕ್ತಿ ಇದ್ದನು. ಆದರೂ ಅದೇ ಊರಿನಲ್ಲಿ ಒಬ್ಬ ಇದಿವಿ ಇದ್ಲು. ಯಾರಿದ್ದರು? ಒಬ್ಬ ಇದಿವಿ ಇದ್ಲಂತ ನೋಡ್ತಾ ಇದ್ದೇವೆ. ಹಲ್ಲಲ್ಲೆಲೂಯಾ. ಆ ವ್ಯಕ್ತಿ ಯಾರಂತ ನೋಡು. ಮನುಷ್ಯರಿಗೆ ಎದುರೋನಲ್ಲ, ದೇವರಿಗೆ ಎದುರೋನಲ್ಲ. ಆ ವ್ಯಕ್ತಿ ಯಾರು? ಕರ್ತನಾದ ಯೇಸು ಸ್ವಾಮಿ. ಹಲ್ಲಲ್ಲೆಲೂಯಾ. ಯಾಕೆ? ಆತನಿಗಿನ ದೊಡ್ಡವರು ಯಾರು ಇಲ್ಲ. ಮನುಷ್ಯರಿಗೆ ಆತನ ಎದುರೋನಲ್ಲ. ಮನುಷ್ಯನೇ ಸೃಷ್ಟಿ ಮಾಡಿದವನು ಆತನೇ. ದೇವದೂತರನ್ನು ಸೃಷ್ಟಿ ಮಾಡಿದವನು ಆತನೇ ಸರ್ವಶಕ್ತನಾದ ದೇವರಾಗಿದ್ದಾನೆ. ಹಲ್ಲಲ್ಲೆಲೂಯಾ. ಆ ಒಂದು ಪ್ರಾಂತದಲ್ಲಿ, ಆ ಒಂದು ಊರಿನಲ್ಲಿ ಒಬ್ಬ ಇದಿವಿ ಇದ್ಲಂತೆ. ಆ ಇದಿವಿಗೆ ಏನಾಗ್ತಾ ಇತ್ತಂತೆ? ಅನ್ಯಾಯ ಬಹಳ ನಡೀತಾ ಇತ್ತು ಆ ಊರಿನಲ್ಲಿ. ಆ ಪ್ರಾಂತದಲ್ಲಿ ಆತನೇ ಯಜಮಾನ. ನಯ ತೀರಿಸ್ಬೇಕಂದ್ರೆ ಆತನೇ, ಪಂಚಾಯತಿ ಮಾಡ್ಬೇಕಂದ್ರೆ ಆತನೇ, ಒಳ್ಳೇದು ಮಾಡ್ಬೇಕಂದ್ರೆ ಆತನೇ, ಕೆಟ್ಟದ್ದು ಮಾಡ್ಬೇಕಂದ್ರೆ ಆತನೇ ಇದ್ದನು. ಆತನನ್ನ ಇರುವಾಗ ಈ ಇದಿವಿ ಏನ್ ಮಾಡ್ತಾ ಇದ್ಲಂದ್ರೆ, ಅಗಲೆಲ್ಲ ಹೋಗ್ತಾ ಇದ್ಲಂತೆ. ಅಗಲೆಲ್ಲ ಹೋಗಿ ತಟ್ಟಿ ಬರ್ಸ್ತಾ ಇದ್ಲಂತೆ. ಅಗಲೆಲ್ಲ ಹೋಗಿ ತಟ್ಟೆ ಬರ್ಸ್ತಾ ಇದ್ಲಂತೆ. ಅಯ್ಯ, ನನಗಿರೋದ ಭಾಳ ಜನರಿದ್ದಾರೆ, ನನಗೆ ವಿರೋಧವಾಗಿ ಬಹಳ ಜನರಿದ್ದಾರೆ. ಅಯ್ಯ, ನನ್ನ ಆಸ್ತಿಯನ್ನು ಕದ್ಕೊಳ್ತಾ ಇದ್ದಾರೆ. ಅಯ್ಯ, ನನ್ನ ಹೊಲ ಮನೆಯನ್ನು ಕದ್ಕೊಳ್ತಾ ಇದ್ದಾರೆ. ಅಯ್ಯ, ನನ್ನ ಬಾಯಿ ಬಡಿತಾ ಇದ್ದಾರೆ. ಅಯ್ಯ, ನನಗೆ ಮೋಸ ಮಾಡ್ತಾ ಇದ್ದಾರೆ. ಅಯ್ಯ, ನನಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಅಯ್ಯ, ನನಗೆ ಇಲ್ಲದ ಸ್ಥಳದ ಮಾತುಗಳು ಮಾತಾಡ್ತಾ ಇದ್ದಾರೆ. ನನ್ನ ಶತ್ರುಗಳು ಬಹಳ ಜನರಿದ್ದಾರೆ. ಅಯ್ಯ, ನನಗೆ ವೈರಿಗಳು ಬಹಳ ಜನರಿದ್ದಾರೆ. ಅಯ್ಯ, ನನಗೆ ನ್ಯಾಯ ಮಾಡಂತ ಹೇಳ್ತಾ ಇದ್ದಾಳೆ. ಆತನ ಏನು ಮಾಡಿದನಂತ? ಗಮನಕ್ಕೆ ತಗೊಂಡಿಲ್ಲಂತ. ಏನು ಮಾಡಿದನು? ಗಮನಕ್ಕೆ ತಗೊಂಡಿಲ್ಲಂತ. ಆತನ ಗಮನಕ್ಕೆ ತಗೊಂಡಿಲ್ಲದಂಗೆ, ಆತನ ಕಿವಿ ಕೊಡದೆ ಆ ರೀತಿಯಾಗಿ ಆದರೂ ಇದ್ದಂತ ನೋಡ್ತಾ ಇದ್ದೆ. ಮುಂಜಾನೆ ಹೋಗ್ತಾ ಇದ್ಲಂತೆ, ತಟ್ಟಿ ಬಾರಿಸ್ತಾ ಇದ್ಲ. ಯಾ ನ್ಯಾಯ ಮಾಡಂತ ಆತ ಹೇಳ್ತದೆ. ಸಾಯಂಕಾಲ ಬಾ ಅಂತ ಹೇಳ್ತದೆ. ಸಾಯಂಕಾಲ ಹೋಗ್ತಾ ಇದ್ಲಂತೆ, ಮತ್ತೆ ನಾಳೆಗೆ ಬಾ ಅಂತ ಹೇಳ್ತಾನೆ. ಮತ್ತೆ ನಾಳೆಗೆ ಹೋಗ್ತಾ ಇದ್ಲಂತೆ, ಇನ್ನೊಂದು ವಾರ ಬಿಟ್ಟು ಬಾ ಅಂತ ಹೇಳ್ತಾರೆ. ನ್ಯಾಯವನ್ನು ಆಕೆ ಸಿಕ್ತಂತ ನೋಡ್ತಾ ಇದ್ದೇವೆ ಪ್ರಿಯನೇ ಸೋದರಿ. ಅದೇ ರೀತಿಯಾಗಿ ಪ್ರಿಯನೇ ಸೋದರಿ, ಆದ ದೇವರಲ್ಲಿ ವಾಕ್ಯ ಏನು ಹೇಳ್ತಾನಂದ್ರೆ, ಏನು ಬರೆಯಲ್ಪಟ್ಟದಂದ್ರೆ, ಬ್ಯಾಸರಿಕೆ ಇಲ್ಲದೆ ನೀವು ಪ್ರಾರ್ಥನೆ ಮಾಡ್ರಿ ಅಂತ ಹೇಳ್ತಾ ಇದ್ದಾನೆ. ಪ್ರಿಯನೇ ಸೋದರಿ, ಆಕೆ ಹೋರಾಟ ಮಾಡಿದ್ಲು. ಏನು ಮಾಡಿದ್ಲು? ಆಕೆ ಹೋರಾಟ ಮಾಡಿದ್ಲು. ಅಯ್ಯ, ನನಗೆ ನ್ಯಾಯ ಬೇಕು ಅಂತ. ಏನು ಮಾಡಿದ್ಲು? ನನಗೆ ನ್ಯಾಯ ಬೇಕಂತ. ಪ್ರಿಯನೇ ಸೋದರಿ, ಇವತ್ತು ಬಡವರಾಗಿ ನೀವು ಇರ್ಬೋದು,
ಸಾಲದವರಾಗಿ ನೀವು ಇಲ್ಲಿ ಬಂದಿರ್ಬೋದು, ಏನು ಇಲ್ಲದವರಾಗಿ ಬಂದಿರ್ಬೋದು. ಅನೇಕ ಜನರು ಬಂದು ಆ ಕಡೆಯಿಂದ ಈ ಕಡೆಯಿಂದ ಬಂದು ನಿಮಗೆ ತೊಂದರೆ ಕೊಡ್ತಾ ಇರ್ಬೋದು, ನಿಮಗೆ ಬಾಧೆ ಕೊಡ್ತಾ ಇರ್ಬೋದು, ನಿಮಗೆ ನೋವು ಕೊಡ್ತಾ ಇರ್ಬೋದು. ಸಾಲ ವಿಷಯ ಆಗಲಿ ಯಾವ ವಿಷಯ ನೋವು ಕೊಡ್ತಾ ಇರ್ಬೋದು, ಬಾಧೆ ಕೊಡ್ತಾ ಇರ್ಬೋದು. ಒಂದೇ ಇಡ್ಬೇಕು, ನೀವು ಏನು ಮಾಡಬೇಕು? ಒಂದು ಗುರಿ. ಹಾಲೆಲೂಯಾ. ಇದು ಏನು ಮಾಡಿದ್ಲ? ಒಂದು ಗುರಿ ಹಿಡ್ಕೊಂಡ್ಲು. ಅಯ್ಯ ನನಗೆ ನ್ಯಾಯ ಬೇಕಯ್ಯ, ಅಯ್ಯ ನನಗೆ ನ್ಯಾಯ ಕೊಡಯ್ಯ ಅಂತ ಕೇಳಿದ್ಲು. ಎಷ್ಟೋ ದಿವಸ ಎಷ್ಟಾಯ್ತೋ, ಎಷ್ಟು ದಿನ ನೋಡ್ತಾ ಇದ್ದೆ, ಬೈಬಲ್ನಲ್ಲಿ ಬರಲ್ಪಟ್ಟಿಲ್ಲ. ಎಷ್ಟು ಕಾಲವಾಗಿದೋ ಎಷ್ಟು ದಿನವಾಗಿದೋ ಗೊತ್ತಿಲ್ಲ. ಆದ್ರೆ ಲಾಸ್ಟಿಗೆ ಆಕೆ ನ್ಯಾಯ ಸಿಕ್ತಂತ ನೋಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಪ್ರೇಮ ಸೋದರಿ, ನಿಮ್ಮ ಜೀವಿತದಲ್ಲಿ ನಿಮ್ಮ ಕುಟುಂಬಗಳಲ್ಲಿ ಯಾವ ಘಟನೆಯನ್ನು ನಡೀತಾ ಇದೆ ಅಂದರೆ ಅದನ್ನು ಹಿಡ್ಕೊಂಡು ನೀವು ಪಾತ್ರೆಯನ್ನು ಮಾಡುವಾಗ ಖಂಡಿತವಾಗಿ ಅದ್ಭುತ ಸ್ವರೂಪನಾದ ದೇವರು ತಡವಾದರೂ ಕೂಡ ಆತ ಕಾರ್ಯ ಮಾಡೇ ಮಾಡ್ತಾನೆ. ನೀವು ಮಾಡದ ಒಂದೇ ಕೆಲಸ, ಇವತ್ತು ನೀನು ನಾನು ಮಾಡದ ಒಂದೇ ಕೆಲಸ, ಬ್ಯಾಸರಿ ಇಲ್ಲದೆ ನಾವು ಪಾತ್ರ ಮಾಡ್ಬೇಕಂತ ನೋಡ್ತಾ ಇದ್ದೇವೆ, ಇಸ್ಕಿಲ್ಲದೆ ನಾವು ಪಾತ್ರ ಮಾಡ್ಬೇಕಂತ ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ದೇವ್ರು ಹೇಳ್ತಾ ಇದ್ದೀನಿ, ನನಗಾಗಿ ಅಲ್ಲ ನಿಮಗಾಗಿ ಅಮ್ಮ ನಾನು ಹೇಳೋದು ಹೇಳ್ತಾ ಇದ್ದೇನೆ. ದೇವರು ನಿಮಗಾಗಿ, ಅಯ್ಯ ನಿಮಗಾಗಿ ನಾನು ಹೇಳ್ತಾ ಇದ್ದೇನೆ ಅಮ್ಮ, ನಿಮಗಾಗಿ ಹೇಳ್ತಾ ಇದ್ದೇನೆ. ಬ್ಯಾಸರಿಗಿಲ್ಲದೆ ಪಾತ್ರೆ ಮಾಡ್ರಿ, ಇಸ್ಕಿಲ್ಲದೆ ಪಾತ್ರೆ ಮಾಡ್ರಿ ಅಂತ. ಹಲ್ಲೆಲೂಯಾ. ಪ್ರೇಮ ಸೋದರಿ, ನಾವು ಬ್ಯಾಸರಿಕೆ ಇಲ್ಲದೆ 1 ವಾರ ಓದಿವಿ, 2 ವಾರ ಓದಿವಿ, 3 ವಾರ ಓದಿವಿ, ನನಗೆ ಯಾವ ಕಾರ್ಯಗಳು ಆಗಲಿಲ್ಲ, ಏನೂ ಆಗಲಿಲ್ಲ ಅಂತ ಈ ರೀತಿ ತಿಳ್ಕೊಬ್ರಿ. ಯಾಕಂದ್ರೆ ದೇವ್ರ ನ್ಯಾಯಾಧಿಪತಿಯಾದ ದೇವರು ನಮ್ಮನ್ನು ಪರೀಕ್ಷೆ ಮಾಡ್ತಾ ಇರ್ತಾನೆ. ಇಲ್ಲಿ ನೋಡುವಾಗ ಅಯ್ಯ ಈ ಒಂದು ಛತ್ರಗಳಿಂದ ಕೈಯಿಂದ ನನ್ನ ಬಿಡಿಸಯ್ಯ, ಅಯ್ಯ ನನಗೆ ಅನ್ಯಾಯ ಮಾಡ್ತಾ ಇದ್ದಾರಯ್ಯ, ಅಯ್ಯ ನನಗೆ ಬಾಧೆ ಮಾಡ್ತಾ ಇದ್ದಾರಯ್ಯ ಅಂತ ಹೇಳುವಾಗ ತಡವಾದರೂ ಕೂಡ ದೇವರು ಕಾರ್ಯ ಮಾಡಿದ ಅಂತ ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಪ್ರೇಮ ಸೋದರಿ, ಇಲ್ಲಿ ಸೇರಿ ಬಂದ ಪ್ರತಿಯೊಬ್ಬರ ಜೀವಿತದಲ್ಲಿ, ಅಣ್ಣನವರ ಜೀವಿತದಲ್ಲಿ, ನಿಮ್ಮ ಜೀವಿತಗಳಲ್ಲಿ ಆಗಲಿ ಅನ್ಯಾಯ ನಡೀತಾ ಇರ್ಬೋದು. ಅದು ತಡವಾದರೂ ಕೂಡ ನ್ಯಾಯವನ್ನು ಮಾಡೋ ದೇವರು ಸರ್ವಶಕ್ತನಾಗಿದ್ದಾನೆ. ಚಪ್ಪಾಳೆ ಒಂದು ಸಾರಿ ಕರ್ತನಿಗೆ ಚಪ್ಪಾಳೆ ತಟ್ಟೋಣ. ಹಲ್ಲೆಲೂಯಾ. ತಡವಾದರೂ ಕೂಡ ಆತ ಏನು ಮಾಡ್ತಾನೆ? ನ್ಯಾಯವನ್ನು ಮಾಡೋ ದೇವರಾಗಿದ್ದಾನೆ. ನಮ್ಮ ಗುರಿ ಏನಿರಬೇಕು? ಎಡಬಿಡದೆ ಪಾತ್ರೆ ಮಾಡಬೇಕು. ಏನು ಮಾಡಬೇಕು? ಎಡಬಿಡೆ ಪಾತ್ರೆ ಮಾಡಬೇಕು. ಪಾತ್ರೆಯಲ್ಲಿ ಆಗಲಾರದ ಕೆಲಸವನ್ನು ಆಗಲಿಕ್ಕೆ ಸಾಧ್ಯವಂತ ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಇವತ್ತಿಂದಲೂ ಬಲವಾಗಿ ಪಾತ್ರೆ ನಿಮ್ಮ ಕುಟುಂಬಗಳು ಹಿಡ್ಕೊಂಡು, ನಿಮ್ಮ ಪರಿಸ್ಥಿತಿಗಳು ಹಿಡ್ಕೊಂಡು, ನಿಮ್ಮ ಕುಟುಂಬದಲ್ಲಿ ನಡೆಯೋ ಒಂದು ಘಟನೆಗಳು ಹಿಡ್ಕೊಂಡು ಆದರೂ ಎಷ್ಟು ಜನರು ಪಾತ್ರೆ ಮಾಡಲಿಕ್ಕೆ ಸಿದ್ಧವಾಗಿದ್ರೆ ನಮ್ಮ ಹೃದಯಗಳನ್ನು ಸೋಸೋ ದೇವರಾಗಿದ್ದಾನೆ. ಎಲ್ಲ ವಿಷಯಗಳಿಗೆ ನಾವು ಪಾತ್ರೆಯನ್ನು ಮಾಡುವಾಗ, ಪಾತ್ರೆ ಹೆಜ್ಜೆಯನ್ನು ಒಂದು ಮುಂದೆ ಇಡುವಾಗ ಇನ್ನೊಂದು ಹೆಜ್ಜೆಯನ್ನು ದೇವರು ಇಡ್ತಾನೆ. ಯಾವ ಹೆಜ್ಜೆ ಇಡ್ತಾನೆ? ಕಾರ್ಯಗಳು ಮಾಡೋ ಹೆಜ್ಜೆ ಇಡ್ತಾನೆ ದೇವರು. ಹಲ್ಲೆಲೂಯಾ. ನಾ ಪಾತ್ರೆಯಿಂದ ಈ ಪಾತ್ರೆ ಮಾಡೋದನ್ನು ಬಿಟ್ಟು ಹಿಂದಕ್ಕೆ ಸರ್ಕೊಳ್ಳುವಾಗ ದೇವ್ರು ಏನು ಮಾಡ್ತಾರಂತ ನೋಡುವಾಗ ಆದರೂ ಆತನು ಕೂಡ ಹಿಂದಕ್ಕೆ ಹೋಗ್ತಾನೆ. ಇದು ಸ್ಪಷ್ಟವಾಗಿ ಹೇಳ್ತಾನಲ್ಲ. ಏನು ಹೇಳ್ತಾನೆ ಅಂದ್ರೆ ಸ್ಪಷ್ಟವಾಗಿ ಪಾತ್ರೆ ಮಾಡ್ರಿ, ಎಡಬಿಡದೆ ಪಾತ್ರೆ ಮಾಡ್ರಿ, ಇಸ್ಕಿಸದೆ ಪಾತ್ರೆ ಮಾಡ್ರಿ. ಅಂತ್ಯಕಾಲದಲ್ಲಿ ನಾವಿದ್ದೀವಿ. ಅನೇಕ ಜನರು ಸುಮ್ಮನೆ ಲೋಕ ಬಿಟ್ಟು ಹೋಗ್ತಾ ಇದ್ದಾರೆ. ಅರೆದರದಲ್ಲಿ ಲೋಕ ಬಿಟ್ಟು ಹೋಗ್ತಾ ಇದ್ದಾರೆ. ಅನೇಕ ಜನ ಬಿಟ್ಟು ಹೋಗ್ತಾ ಇದ್ದಾರೆ. ನಿಮ್ಮ ಕುಟುಂಬಗಳನ್ನ ಕಟ್ಟಿಕೊಳ್ಳ್ರಿ, ಪಾತ್ರೆ ಮಾಡಿ ಕಟ್ಟಿಕೊಳ್ಳ್ರಿ. ನೀವನ್ನು ಬಲವಾಗಿ ದೃಢವಾಗಿ ನಿಲ್ಲರಿ ಅಂತ ದೇವರು ಹೇಳ್ತಾ ಇದ್ದಾನೆ. ಮನುಷ್ಯರಿನ ಮಾತು ಕೇಳಿದಂಗೆ ಹೋಗ್ತಾ ಇರ್ಬೋದು. ಕರ್ತನಾದ ಯೇಸು ಸ್ವಾಮಿ ನಿಮ್ಮ ಪಾತ್ರೆಯನ್ನು ಕೇಳೋ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಚಿಕ್ಕವರ ಪಾತ್ರೆ ಕೇಳೋ ದೇವರಾಗಿದ್ದಾನೆ, ದೊಡ್ಡವರ ಪಾತ್ರೆ ಕೇಳೋ ದೇವರಾಗಿದ್ದಾನೆ, ಹಿರಿಯರ ಪಾತ್ರೆ ಕೇಳೋ ದೇವರಾಗಿದ್ದಾನೆ, ಯೌವನಸ್ಥರ ಪಾತ್ರೆ ಕೇಳೋ ದೇವರಾಗಿದ್ದಾನೆ. ಪಾತ್ರೆ 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 ಬಲ ಬಲ ಬಲ. ಯಾವ ನಿನಗೆ ಸ್ಥಳವನ್ನು ಕಾಣ್ತಾ ಇರಬಹುದು, ದಿಕ್ಕು ತಿಳಿದ ನೀನು ಇರಬಹುದು, ಅದಕ್ಕೆ ದಿಕ್ಕು ಒಂದೇ ಪಾತ್ರೆ. ಒಂದೇ ದಾರಿ, ಒಂದೇ ದಾರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರಾರ್ಥನೆ ಜೀವಿತ, ಪ್ರಾರ್ಥನೆ ಜೀವಿತ, ಪ್ರಾರ್ಥನೆ.